ಬಿಗ್ ಬಾಸ್ ಸೆಲೆಕ್ಟ್ ಆಗ್ತೆ ಗೈಸ್. ಫೈನಲಿ ನಾನು ಬಿಗ್ ಬಾಸ್ ಸೆಲೆಕ್ಟ್ ಆಗ್ಬಿಟ್ಟಿದ್ದೀನಿ. ಕಲರ್ಸ್ ಕನ್ನಡದವರು ಫೋನ್ ಮಾಡ್ಬಿಟ್ಟು ನನಗೆ ಹೇಳವ್ರೆ. ಸೊ ಆಡಿಷನ್ 7, 8, 9 ಅಂತೆ. ಸೊ ಇವಾಗ ನಮ್ಮ ಮಮ್ಮಿ ಅನ್ಬಾಕ್ಸ್ ಮಾಡ್ತಾವ್ರೆ, ಇದನ್ನ ಲೆಟರ್ನ ಓಪನ್ ಮಾಡ್ತಾವ್ರೆ. ಸೊ ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ರಾಯಲ್ ಕನ್ನಡಿಗ ಬ್ಲಾಗ್ಸ್ಗೆ ಸ್ವಾಗತ. ಸೊ ಗೈಸ್, ನಾವು 50 ಸಬ್ಸ್ಕ್ರೈಬರ್ ಅಂದ್ರೆ ಒಂದು ಒಳ್ಳೆ ವಿಡಿಯೋ ತಗೋಬರ್ತೀನಿ ಅಂತ ಹೇಳಿದ್ರೆ, ಈ 50 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಕೊಳ್ಳಿಲ್ಲ. ಅದಕ್ಕೆ ನಾನೇ ವಿಡಿಯೋ ಬಿಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನೋಡ್ಕೊಂಡು 50 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ನಮ್ಮ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಎಲ್ಲ ತಮ್ಮನೇಲಿ ನೋಡೇ ಇರ್ತೀರಾ ನೀವು. ಬಿಗ್ ಬಾಸ್ ಸೆಲೆಕ್ಟ್ ಆಗ್ತೀವಿ ಗೈಸ್. ಫೈನಲಿ ನಾನು ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದೀನಿ. ಸೊ ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದೀನಿ ಅಂತ ನಮ್ಮ ಅಪ್ಪ ಮಮ್ಮಿಗೆ ಫ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಸೊ ಫ್ರ್ಯಾಂಕ್ ಇರುತ್ತೆ, ಬನ್ನಿ ಗೈಸ್ ನೋಡೋಣ. ಮತ್ತೆ ಎಂಟರ್ಟೈನ್ಮೆಂಟ್, ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡಿ, ವಿಡಿಯೋನ ಎಲ್ಲ ಫುಲ್ ವಾಚ್ ಮಾಡಿ ಗೈಸ್. ಸೊ ಬನ್ನಿ ಇವಾಗ ಫ್ರ್ಯಾಂಕ್ ಸ್ಟಾರ್ಟ್ ಮಾಡೋಣ. ಇವಾಗ ಜೆರಾಕ್ಸ್ ಹಾಕ್ಸ್ತಾ ಇದ್ದೀನಿ. ಸೊ ಅದನ್ನ ಬೇಕು ಜೆರಾಕ್ಸ್ ಹಾಕ್ಸ್ತಾ ಇದ್ದೀನಿ. ಸೊ ಬನ್ನಿ ಜೆರಾಕ್ಸ್ ಹಿಡ್ಕೊಂಡು ನಮ್ಮ ಫ್ರೆಂಡ್ಗೆ ಹೇಳ್ತೀನಿ. ನಮ್ಮ ಫ್ರೆಂಡು ಡೆಲಿವರಿ ಮಾಡೋ ಥರ ಅಂದ್ರೆ ಇವಾಗ ಪೋಸ್ಟ್ ಎಲ್ಲ ಡೆಲಿವರಿ ಮಾಡ್ತಾರ ಆ ಥರ ಬ್ಯಾಗ್ ಹಾಕ್ಬಿಟ್ಟು ಅವ್ನಿಗೆ ಡೆಲಿವರಿ ಮಾಡಿಸ್ತೀನಿ ನನಗೆ. ಸೊ ನಾನು ಫೋನ್ ಮಾಡಿ ಹೇಳ್ತೀನಿ, ಹಿಂಗೆ ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದೀನಿ ಅಂತ. ಮನೇಲಿ ಖುಷಿಯಾಗಿರ್ತಾರೆ ಅಂತ. ಬನ್ನಿ ಗೈಸ್ ನೋಡೋಣ. ಗೈಸ್ ಫೈನಲಿ ಬೇಕು ರೆಡಿ ಮಾಡ್ತಿದ್ದೀನಿ. ಸೊ ನೋಡಿ ಹೇಗೈತೆ ಬೇಕ್ ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದೀನಿ ಗೈಸ್. ನೋಡಿ ಸೇಮ್ ಅದೇ ತರ ಡಿಟ್ಟೋ ಐತೆ. ಸೊ ನೋಡ್ಬೋದು, ಸೇಮ್ ಡಿಟ್ಟೋ. ಪ್ರೀತಮ್ ರಾಜ್ ಸೆಲೆಕ್ಷನ್ ಲೆಟರ್. ಸೊ ನೋಡಿ ಕಿಚ್ಚ ಸುದೀಪ್ ಸರ್ ಸೈನ್ ಗೈಸ್, ಕಿಚ್ಚ ಸುದೀಪ್ ಸರ್ ಸೈನ್ ಆಗಿದೆ. ಸೊ ಬನ್ನಿ ಇವಾಗ ಫ್ರ್ಯಾಂಕ್ ನ ಸ್ಟಾರ್ಟ್ ಮಾಡೋಣ. ಸೇಮ್ ಡಿಟ್ಟೋ ಲೆಟರ್ ಬಂದಿದೆ ಗೈಸ್. ಸೊ ಬನ್ನಿ, ಅಲ್ಲ ನಮ್ ತರ ನಂಬಲ್ವಾ, ನೋಡೋಣ ಬನ್ನಿ ಗೈಸ್. ಇದನ್ನ ಡೆಲಿವರಿ ಮಾಡಕ್ಕೆ ಒಬ್ಬನ ಹುಡುಕ್ತಾ ಇದೀನಿ. ಆಗ್ಲಿ ನನ್ನ ಫ್ರೆಂಡ್ ಫೋನ್ ಹಾಕ್ತಾ ಇದೀನಿ, ಫೋನೇ ಪಿಕ್ ಮಾಡ್ತಾ ಇಲ್ಲ ಗೈಸ್. ಸೊ ಯಾರನ್ನ ಫೋನ್ ಮಾಡ್ಬಿಟ್ಟು ಇದನ್ನ ಮನೆಗೆ ಡೆಲಿವರಿ ಮಾಡಿಸ್ತೀನಿ. ಸೊ ಪ್ಯಾಕ್ ಮಾಡ್ಬಿಟ್ಟು ಡೆಲಿವರಿ ಮಾಡಿಸ್ತೀನಿ. ಬನ್ನಿ ಗೈಸ್ ಗೈಸ್. ಫೈನಲಿ ನಮ್ಮ ಹುಡುಗ ರೆಡಿ ಆದ ವಿಡಿಯೋ ಮಾಡಕ್ಕೆ. ಸೊ ಅವನು ಇವಾಗ ಫೋನ್ ಮಾಡ್ಬಿಟ್ಟು ನಾನು ಮನೆಗೆ ಹೋಗ್ಬಿಟ್ಟು ಅವ್ನಿಗೆ ವಾಟ್ಸಪ್ ಅಲ್ಲಿ ಅಯಂಟ್ ಹಾಕ್ತೀನಿ. ಅವಾಗ ಫೋನ್ ಮಾಡ್ತಾನೆ. ಸೊ ಫೋನ್ ಮಾಡಿದಾಗ ಅವ್ನು ಹೇಳ್ತಾನೆ, ಕಂಗ್ರಾಚುಲೇಷನ್, ನೀವು ಬಿಗ್ ಬಾಸ್ಗೆ ಆಡಿಷನ್ ಕೊಡಕ್ಕೆ ಸೆಲೆಕ್ಟ್ ಆಗಿದ್ದೀರಾ. ಸೊ ನಿಮ್ಗೇನಾರ ಇಷ್ಟ ಆದ್ರೆ ಆಡಿಷನ್ ಕೊಡಕ್ಕೆ ಇಷ್ಟ ಆದ್ರೆ ಬಂದು ಬೆಂಗಳೂರು ಬಂದು ಆಡಿಷನ್ ಕೊಡ್ಬೋದು ಅಂತ ಹೇಳ್ತಾನೆ ಅವನು. ಸೊ ಅವಾಗ ನಮ್ಮ ಮಮ್ಮಿ ಫುಲ್ ಶಾಕ್ ಹೇಗಾಯ್ತಾರೆ ಅಂತ ನೋಡೋಣ. ಸೊ ಇವಾಗ ಮನೆಗೆ ಹೋಗ್ಬಿಟ್ಟು ಅವನು ಹುಡುಗ ರೆಡಿ ಆಗೋನೆ, ನಂಬರ್ ಎಲ್ಲ ಕಳ್ಸೋನೆ. ಬ್ಲೂ ಕಲರ್ ಅಲ್ಲಿ ಕಲರ್ಸ್ ಕನ್ನಡ ಅಂತ ಚೇಂಜ್ ಮಾಡ್ಸಿದೀನಿ. ಸೊ ಇದು ಫನ್ಗಾಗಿ ಅಷ್ಟೇ, ಯಾವುದೇ ತರ ರಿಯಲ್ ಅಲ್ಲ ಗೈಸ್. ಫನ್ಗಾಗಿ ಎಂಟರ್ಟೈನ್ಮೆಂಟ್ ಆಗಿ ಗೈಸ್. ಸೊ ಬನ್ನಿ ಇವಾಗ ಫ್ರ್ಯಾಂಕ್ ನ ಸ್ಟಾರ್ಟ್ ಮಾಡೋಣ ಗೈಸ್. ನಾನು ಫಾರ್ ದ ಫಸ್ಟ್ ಟೈಮ್ ಫ್ರ್ಯಾಂಕ್ ನ ಸ್ಟಾರ್ಟ್ ಮಾಡಿದ್ದೀನಿ. ಯೂಟ್ಯೂಬ್ ಚಾನಲ್ ಫ್ರಾಂಕ್ ಯಾವ್ದೋ ಫ್ರ್ಯಾಂಕ್ ನ ನಾನು ಫಾರ್ ದ ಫಸ್ಟ್ ಟೈಮ್ ನಾನು ಫ್ರ್ಯಾಂಕ್ ನ ಫಸ್ಟ್ ಟೈಮ್ ಮಾಡ್ತಾ ಇರೋದು ನನ್ನ ಲೈಫ್ ಅಲ್ಲಿ. ಸೊ ಫಸ್ಟ್ ಬ್ಲಾಗರ್ ಪ್ರೀತಿ ಇದ್ದು, ಅದಕ್ಕೆ ನಾನು ಫ್ರ್ಯಾಂಕ್ ನ ಯಾವತ್ತೂ ಮಾಡಿಲ್ಲ. ಸೊ ಇವತ್ತು ನನ್ನ ಹೊಸ ಅಡಿಗೆ ರಾಯಲ್ ಕನ್ನಡಿಗ ಬ್ಲಾಗ್ಸ್ಗೆ ನಾನು ಫ್ರ್ಯಾಂಕ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಎಂಟರ್ಟೈನ್ಮೆಂಟ್ ಹೇಗಿರುತ್ತೆ ಮತ್ತೆ ಜೋಶ್ ಹೇಗಿರುತ್ತೆ, ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಫುಲ್ ವಿಡಿಯೋ ನೋಡಿ. ಸ್ಕಿಪ್ ಮಾಡಕ್ ಹೋಗ್ಬಿಡಿ ಗೈಸ್, ಫುಲ್ ವಿಡಿಯೋ ನೋಡಿ. ಅಂಡ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್ ಫೈನಲಿ ನಮ್ದು ಲೆಟರ್ ಎಲ್ಲ ರೆಡಿ ಆಗಿದೆ. ಸೊ ಅಲ್ಲಿ ನೋಡಿ ಸ್ಟಾಂಪ್ ಮೇಲ್ಗಡೆ ಇದೆ, ಹೆಸರಾಗ್ತಿದ್ದಾನೆ ಲೆಟರ್ಗೆ. ನೋಡಿ ತೋರಿಸ್ತೀನಿ, ಹೆಸರಾಗ್ತಾನೆ. ಗೈಸ್ ಇವರಿಬ್ರೆ ಹೋಗ್ಬಿಟ್ಟು ನಮ್ಮ ಮನೆ ಹತ್ರ ಇವಾಗ ಕೊರಿಯರ್ ಮಾಡ್ಬಿಟ್ಟು ಹೋಗ್ತಾರೆ. ನೋಡಿ ಇವರಿಬ್ರು ಹೋಗ್ಬಿಟ್ಟು ಕೊರಿಯರ್ ಮಾಡ್ಬಿಟ್ಟು ನಾನು ಕಾಲ್ ಮಾಡಿ ಹೇಳ್ತೀನಿ ಕೊರಿಯರ್ ಬಂದೈತೆ ಈಸ್ಕೊಳ್ಳಿ ಅಂತ. ಸೊ ಅವಾಗ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಬನ್ನಿ ನೋಡೋಣ. ಗೈಸ್ ಫೈನಲಿ ಅವ್ರಿಬ್ರನ್ನ ಕಳ್ಸಿದೀನಿ. ಸೊ ಅವ್ರಿಬ್ರು ಹೋಗ್ತಾವ್ರೆ ಇವಾಗ, ಹೋಗೋರು ಆಲ್ರೆಡಿ ಗಾಡಿ ಹತ್ರ ಹೋಗೋರೆ. ಸೊ ನಾನಿವಾಗ ನಮ್ಮ ಮಮ್ಮಿ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ, ಅವ್ರು ಫೋನ್ ಹಾಕ್ತಾರೆ ಹೋಗಿದೀನಿ ಅಂತ. ನಾನು ಅವಾಗ ನಮ್ಮ ಮಮ್ಮಿ ಫೋನ್ ಮಾಡ್ಬಿಟ್ಟು ಈ ತರ ಏನೋ ಪಾರ್ಸಲ್ ಬಂದೈತೆ ಈಸ್ಕೊಳ್ಳಿ ಅಂದ್ಬಿಟ್ಟು ಫೋನ್ ಮಾಡ್ತೀನಿ. ಸೊ ಅವ್ರು ಈಸ್ಕೊಂಡು ಅವ್ರ ರಿಯಾಕ್ಷನ್ ಹೇಗಿರುತ್ತೆ, ಅವ್ರು ವಿಡಿಯೋ ಮಾಡ್ಕೋಬೋತಾರ ಅದನ್ನ ಆ ಕ್ಲಿಪ್ನ ಇಲ್ಲಿ ಹಾಕ್ತೀನಿ ಗೈಸ್. ಸೊ ಬನ್ನಿ ಇವತ್ತು ಫುಲ್ ಎಂಟರ್ಟೈನ್ಮೆಂಟ್ ವಿಡಿಯೋ. ಸೊ ಇನ್ನ ಯಾರ್ಯಾರು ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅವತ್ತಿಂದ ನಾನು ಹೇಳ್ತಾ ಇದೀನಿ 50 ಸಬ್ಸ್ಕ್ರೈಬರ್ ಮಾಡಿ ಒಂದು ಒಳ್ಳೆ ವಿಡಿಯೋ ಬರುತ್ತೆ ಅಂತ. ಸೊ ನೀವು 50 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿಲ್ಲ ಆಸೆ, ಅದಕ್ಕೆ ಈ ವಿಡಿಯೋ ನೋಡ್ಕೊಂಡಾಗ 50 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಕೊಳ್ಳಿ ಗೈಸ್. ಸೊ ಬನ್ನಿ ಇವಾಗ ಅವ್ರು ಹೋಗೋರೆ. ಎಂಟರ್ಟೈನ್ಮೆಂಟ್ ವಿಡಿಯೋ, ಒಳ್ಳೆ ಎಂಟರ್ಟೈನ್ಮೆಂಟ್ ವಿಡಿಯೋ ಗೈಸ್. ಈಗ 18 ಇಯರ್ಸ್ ಆಗಿಲ್ಲ ಅಂತಾನು ತಗೋತಾರ. ಇನ್ನು 18 ಇಯರ್ಸ್ ಆಗಿಲ್ಲ ಆಗ್ಬೋದ, ಬೇರೆ ಹೋಗ್ಬೋದಾ? ಸರಿ ಹೌದಾ? ಬೇಡ ಜನ ಮಾಡೋದಿಲ್ಲ, ಬೇಡ ಅಂದಂತೆ. ನಾನು ಮನೆಗೆ ಹೋಗ್ತಾ ಇದೀನಿ. ಸೊ ಬನ್ನಿ ಇವಾಗ ರಿಯಾಕ್ಷನ್ ಹೇಗಿರುತ್ತೆ
ಮತ್ತೆ ಮನೆಯವ್ರ ರಿಯಾಕ್ಷನ್ ಹೇಗಿರುತ್ತೆ. ಇವಾಗ ಮನೆ ನಮ್ ರೋಡ್ ಇದೆ, ಸೊ ನಮ್ ರೋಡ್ ಹೋಗ್ತಾ ಇದೀನಿ ಇವಾಗ ಮನೆಗೆ. ಸೊ ಬನ್ನಿ, ನನಗಂತೂ ಫುಲ್ ಒಂಥರ ಆಗ್ತೈತೆ ಫ್ರ್ಯಾಂಕ್ ಮಾಡಕ್ಕೆ. ಸೊ ಬನ್ನಿ ಇವಾಗ ಫ್ರ್ಯಾಂಕ್ ನ ಸ್ಟಾರ್ಟ್ ಗೈಸ್. चलो भाई देखो अब मैं क्या करता हूँ. ಫೈನಲಿ ಮನೆ ಹತ್ರ ಬಂದೆ. ಸೊ ನನಗೆ ನೋಡ್ಬೇಕಂತ ತುಂಬಾ ಖುಷಿ ಆಗ್ತೈತೆ. ಸೊ ಬನ್ನಿ ಇವಾಗ ಮೇಲೆ ಹೋಗ್ಬಿಟ್ಟು ಲೆಟರ್ ನೋಡೋಣ ಗೈಸ್, ಹೇಗೈತೆ ಲೆಟರ್ ಅಂತ. ಬನ್ನಿ ಬನ್ನಿ ಲೆಟರ್ ನೋಡೋಣ ಗೈಸ್. ಇವಾಗ ಏನೋ ಒಂದು ಲೆಟರ್ ಬಂತಲ್ಲ, ಹಾ ಎಲ್ಲ ಲೆಟ್ರು ಎಲ್ಲ ಹೇಳು ಐಸ್. ಇಲ್ಲ ಆಯ್ತು ಲೆಟ್ರು, ಐಸ್ ಲೆಟರ್ ಬಂದೈತೆ ನೋಡಿ. ಸೊ ಬನ್ನಿ ಓಪನ್ ಮಾಡಿ ನೋಡೋಣ. ಕೈಲ ಗಡಗಡ ಅಂತ ನಡುತ್ತಿದೆ ಗೈಸ್, ಕ್ಯಾಮ್ರಾ ಹಿಡ್ಕೊಂಡು ನಡುತ್ತಿದೆ ಗಡಗಡ ಅಂತ. ಸೊ ಬನ್ನಿ ಇವಾಗ ಓಪನ್ ಮಾಡೋಣ ಗೈಸ್ ಲೆಟರ್ನ. ಫೈನಲಿ ಇವಾಗ ಕಲರ್ಸ್ ಕನ್ನಡದವರು ಫೋನ್ ಮಾಡ್ಬಿಟ್ಟು ನನಗೆ ಹೇಳವ್ರೆ. ಸೊ ಆಡಿಷನ್ 7, 8, 9 ಅಂತೆ. ಸೊ ಇವಾಗ ನಮ್ಮ ಮಮ್ಮಿ ಅನ್ಬಾಕ್ಸ್ ಮಾಡ್ತಾವ್ರೆ, ಇದನ್ನ ಲೆಟರ್ನ ಓಪನ್ ಮಾಡ್ತಾವ್ರೆ. ಬನ್ನಿ ಲೆಟರ್ ಹೇಗಿರುತ್ತೆ, ಒಳಗಡೆ ಹೇಗಿರುತ್ತೆ ಅಂತ ನೋಡೋಣ. ಓಪನ್ ಮಾಡ್ತಾವ್ರೆ ಲೆಟರ್ನ. ಫೈನಲಿ ಲೆಟರ್ ಬಂದಿದೆ. ಫೈನಲಿ ಲೆಟರ್ ಬಂತು ನೋಡಿ. ಲೆಟರ್ ಇದು ಕಿಚ್ಚ ಸುದೀಪ್ ಸರ್ ಸೈನ್ ಆಗಿದೆ ಇಲ್ಲಿ. ಕಿಚ್ಚ ಸುದೀಪ್ ಸೈನ್ ಇಲ್ಲಿ ನೋಡಿ ಹಾಕವ್ರೆ. ಬ್ಲಾಗರ್ ಪ್ರೀತಮ್ ರಾಜ್ ಅಂತ. ನಮ್ಮ ಮಮ್ಮಿ ಓದ್ತಾವ್ರಿ ಇವಾಗ. ಫುಲ್ ಖುಷಿ ಆಗ್ತಿದೆ ಗೈಸ್. ನಮ್ಮ ಮಮ್ಮಿ ಓದ್ತಾವ್ರೆ ನಿಧಾನಕ್ಕೆ ಬರ್ದವ್ರು ನೋಡಿ. ಇವಾಗ ಫೋನ್ ಮಾಡ್ಬಿಟ್ಟು ಕಲರ್ಸ್ ಕನ್ನಡದವರು ಫೋನ್ ಮಾಡಿದ್ರು. ಸೊ ಆಡಿಷನ್ 7, 8, 9 ಅಂತ ಆಡಿಷನ್. ಸೊ ಪಾರ್ಟಿಸಿಪೇಟ್ ಮಾಡ್ತೀನಿ ಗೈಸ್ ಹೋಗ್ಬಿಟ್ಟು. ನಿಮ್ ಸಪೋರ್ಟ್ ಹೀಗೆ ಇರ್ಲಿ ಗೈಸ್, ನಿಮ್ ಸಪೋರ್ಟ್ ಹೀಗೆ ಇದ್ರೆ. ಅಂಡ್ ಇನ್ನ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟದಲ್ಲಿ ಫಾಲೋ ಮಾಡ್ಕೊಳ್ಳಿ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ ಗೈಸ್. ಮಮ್ಮಿ ಫುಲ್ ಖುಷಿ ಆಗ್ಬಿಟ್ಟವ್ರೆ. ಆಲ್ರೆಡಿ ಎಲ್ಲ ನಮ್ದು ಎಂಟ್ರಿ ಆಗಿದೆ. ನೇಮ್ ಎಲ್ಲ ಬಿಗ್ ಬಾಸ್ ಅಲ್ಲಿ ನೇಮ್ ಎಲ್ಲ ಎಂಟ್ರಿ ಮಾಡವ್ರೆ ಗೈಸ್. ನನ್ ಕಿಚ್ಚ ಸುದೀಪ್ ಸರ್ ಸೈನ್ ನೋಡ್ತಾ ಇದ್ರೆ ಭಯ ಆಯ್ತೈತೆ ನೋಡಿ. ಕಿಚ್ಚ ಸುದೀಪ್ ಸರ್ ಸೈನ್ ಮಾಡವ್ರೆ. ಮತ್ತೆ ಇಲ್ಲಿ ಸ್ಟಾಂಪ್ ಮಾಡವ್ರೆ ನೋಡಿ ಗೈಸ್, ಸೀಲ್ ಮಾಡವ್ರೆ. ಬಿಗ್ ಬಾಸ್ ಸೀಸನ್ 14 ಅಫಿಷಿಯಲ್ ಸೆಲೆಕ್ಷನ್ ಲೆಟರ್. ಬಿಗ್ ಬಾಸ್ ಸೀಸನ್ 14 ಗೆ ಆಡಿಷನ್ ಕೊಡಕ್ಕೆ 7, 8, 9ಕ್ಕೆ ಆಡಿಷನ್ ಹೋಗ್ತಿದೀನಿ ಗೈಸ್. ನಿಮ್ ಸಪೋರ್ಟ್ ಹೀಗೆ ಇರ್ಲಿ. ನಮ್ಗೆ ಫುಲ್ ಖುಷಿ ಆಗ್ತಾ ಇದೆ. ಇವಾಗ ನಮ್ಮ ಅಜ್ಜಿಗೆ ಹೇಳೋಣ. ನಮ್ಮ ಅಜ್ಜಿಗಿನ್ನ ಗೊತ್ತಾಗ್ತಾ ಇಲ್ಲ. ಸೊ ಇವಾಗ ನಮ್ಮ ಅಜ್ಜಿಗೆ ಹೇಳ್ತೀನಿ ಇವಾಗ ಏನ್ ಲೆಟರ್ ಅಂತ. ಅವಾಗ್ಲಿಂದ ಕೇಳ್ತಾವ್ರೆ, ನಾನು ಅವಾಗ್ಲಿಂದ ನಗ್ತಾ ಇದೀನಿ. ನಮ್ಮ ಮಮ್ಮಿ ಎಲ್ಲ ನಮ್ಮ ಫ್ಯಾಮಿಲೀಸ್ಗೆಲ್ಲ ಫೋನ್ ಮಾಡಿ ಅವಾಗ್ಲಿಂದ ಹೇಳ್ತಾವ್ರೆ. ಸೊ ಅದನ್ನ ವಿಡಿಯೋ ಕ್ಯಾಪ್ಚರ್ ಮಾಡಕ್ ಆಗಿಲ್ಲ. ಇವಾಗ ಬನ್ನಿ ಕೇಳ್ತೀನಿ ನಮ್ಮ ಅಜ್ಜಿಗೆ. ಕೇಳದ ಬನ್ನಿ. ಏನ್ ಹೇಳಿತ್ತು ಲೆಟ್ರು ಗೊತ್ತಿಲ್ವೇ? ಬಿಗ್ ಬಾಸ್ ಟಿವಿ ಗೊತ್ತದಲ್ಲ, ಬಿಗ್ ಬಾಸ್ ಅಲ್ಲಿ ಟಿವಿ ಬಿಗ್ ಬಾಸ್ ಅಂತ ಗೊತ್ತದಲ್ಲ. ಬಿಗ್ ಬಾಸ್ ನೋಡ್ತೀಯ ನೀನು? ಬಿಗ್ ಬಾಸ್ ನೋಡ್ತಿದಾರ, ಅದಕ್ಕೆ ಸೆಲೆಕ್ಟ್ ಆಗಿದ್ದೀನಿ. ಟಿವಿ ಬರ್ತೀನಿ. ಹಾ ಟಿವಿ ಬರ್ತೀನಿ ನೋಡಿ. ಇವಾಗ ಲೆಟರ್ ನೋಡು. ಬಿಗ್ ಬಾಸ್ ಗೊತ್ತಿಲ್ವೇ? ಬಿಗ್ ಬಾಸ್ ಗೊತ್ತಿದ್ದಲ್ಲ ಟಿವಿಲಿ. ಬಿಗ್ ಬಾಸ್ ನೋಡ್ತಿದ್ರಮ್ಮ. ಬಿಗ್ ಬಾಸ್ ನೋಡ್ತಿದ್ರ, ಅವಾಗ ಆಟ ಆಡ್ತಿದ್ರಲ್ಲ, ಅದು ಇದು. ಟಿವಿ ಬರ್ತೀನಿ ನಿನ್ ಮೇಲೆ. ಗೈಸ್ ಇವಾಗ ನಮ್ಮ ಅಜ್ಜಿಗೆ ಹೇಳಾಯ್ತು. ಇವಾಗ ನಮ್ಮಪ್ಪ ಇನ್ನ ಬರ್ಲಿಲ್ಲ. ನಮ್ಮಪ್ಪ ಬಂದ್ಮೇಲೆ ವಿಡಿಯೋ ಆನ್ ಮಾಡ್ತೀನಿ. ನನ್ಗೆ ಫುಲ್ ಖುಷಿ ಆಗ್ತಿದೆ ಗೈಸ್. ಖುಷಿ ಅಲ್ಲ, ಫ್ರ್ಯಾಂಕ್ ಇದು. ಫ್ರ್ಯಾಂಕ್ ಹೇಗಿರುತ್ತೆ
ನೋಡೋಣ. ಇವಾಗ ನಮ್ಮಪ್ಪ ಓದ್ತಾವ್ರ ಲೆಟ್ರನ್ನ ನೋಡಿ, ಅಲ್ಲಿ ನಮ್ಮಪ್ಪ ಲೆಟ್ರ್ ಓದ್ತಾವ್ರಲ್ಲಿ. ಸೊ ನನಗೆ ಫುಲ್ ಖುಷಿ ಆಗ್ತಿದೆ ಗೈಸ್. ನೋಡಿ ಇವರೆಲ್ಲ ಓದಿದ್ರು ಅಲ್ಲೇ, ಇವಾಗ ನಮ್ಮ ಅಪ್ಪ ಓದ್ತಾವ್ರೆ. ಇವಾಗ ಆಡಿಷನ್ ಕಂಟೆಂಟು ನೀನು ಹೋಗಲ್ಲಿ ಚೆನ್ನಾಗಿ ಆಡಿ ಆಟ ಆಡಿ ಸೈಗಾಡ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕು. ಅಲ್ಲೇ ಆಡಬೇಕು. ಕಾಮನ್ ಪೀಪಲ್ ಹೌದೌದು ಗೈಸ್. ಇವಾಗ ನಮ್ಮಪ್ಪ ನಮ್ಮ ಮಮ್ಮಿ ಫ್ರ್ಯಾಂಕ್ನ ಫುಲ್ಲು ನಂಬ್ಕೊಬಿಟ್ಟವ್ರೆ. ನಮ್ಮಪ್ಪ ಅಂತೂ ಫುಲ್ಲು ನಂಬ್ಕೊಬಿಟ್ಟವ್ರೆ ಗೈಸ್. ಫ್ರ್ಯಾಂಕ್ ಅಂತೂ ಫುಲ್ಲು ನಂಬ್ಕೊಬಿಟ್ಟವ್ರೆ. ನಮ್ಮಪ್ಪ ನಮ್ಮ ಮಮ್ಮಿ ಇವಾಗ ಈಚೆ ಹೋಗವ್ರೆ. ನಮ್ಮ ಮಮ್ಮಿ ಎಲ್ಲ ಆಂಟಿ ಕರೆದ್ರು ಅಂದ್ಬಿಟ್ಟು ಇವಾಗ ಎಲ್ಲ ಈಚೆ ಹೋಗವ್ರೆ. ನಮ್ಮಪ್ಪ ನಮ್ಮ ಮಮ್ಮಿ ಅಂತೂ ಫುಲ್ಲು ಲಿಟ್ರಲಿ ನಂಬ್ಕೊಬಿಟ್ಟವ್ರೆ ಗೈಸ್. ಇವಾಗ ಹೆಂಗೆ ಹೇಳೋಣ ಬನ್ನಿ. ಅವಾಗ ನಾನು ಮಮ್ಮಿ ಬಂದ್ಬಿಟ್ರೆ ಅದಕ್ಕೆ ವೀಡಿಯೋನ ಆಫ್ ಮಾಡಿದ್ದೀನಿ. ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಗೈಸ್, ಇವಾಗ ನಮ್ಮ ಅಪ್ಪ ನಮ್ಮ ಮಮ್ಮಿ ಫುಲ್ಲು ಫ್ರ್ಯಾಂಕ್ ಅಂತ ನಂಬ್ಬಿಟ್ಟವ್ರೆ. ನಮ್ಮ ತಂಗಿ ಇನ್ನೂ ಬರಲಿಲ್ಲ. ನಮ್ಮ ತಂಗಿ ಕಾಲೇಜ್ಗೆ ಹೋಗೋಳೆ. ನಮ್ಮ ತಂಗಿ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ತಂಗಿ ಬಂದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಫುಲ್ಲು ಎಲ್ಲ ಗೈಸ್ ಫುಲ್ಲು ಎಲ್ಲ ನಮ್ಮ ಮಮ್ಮಿ ನಮ್ಮ ರಿಲೇಷನ್ಗೆ ಮತ್ತು ಅವ್ರ ತಂಗಿ ಅವ್ರ ತಂಗಿ ಗಂಡಗೆಲ್ಲ ಫೋನ್ ಮಾಡ್ಬಿಟ್ಟು ನಮ್ಮ ಅಂಕಲ್ ಅವ್ರಿಗೆಲ್ಲ ಫೋನ್ ಮಾಡ್ಬಿಟ್ಟು ಹೇಳಿ ಆಲ್ರೆಡಿ ಅವರೆಲ್ಲ ಖುಷಿ ಪಟ್ಬಿಡೋರು ಗೈಸ್. ಸೊ ನಮ್ಮ ಅಣ್ಣಂಗೆ ಫೋನ್ ಮಾಡಿದ್ರು ಆವಾಗಲೇ. ಸೊ ನಮ್ಮ ಅಣ್ಣ ಕಾಮಿಡಿ ಕಲಾಡಿ ರಾಘವೇಂದ್ರ ಅವರೆಲ್ಲ ಪರಿಚಯ ಇರೋ ಗೈಸ್ ನಮ್ಮ ಅಣ್ಣಂಗೆ. ಅವ್ರಿಗೆ ಫೋನ್ ಮಾಡ್ತೀನಿ. ಅವ್ರು ಫೋನ್ ಮಾಡಿ ಹೆಂಗೆ ಮಾತಾಡಬೇಕು ಆಡಿಷನಲ್ಲಿ ಅಂತ ಪ್ರಾಕ್ಟೀಸ್ ಕೊಡಿಸ್ತೀನಿ ಅವ್ನಿಗೆ ಅಂದ್ಬಿಟ್ಟು ಹೇಳಿದರು. ಫೋನಲ್ಲಿ ಲೌಡ್ ಸ್ಪೀಕರ್ ಹಾಕಿದ್ರು. ಸೊ ಅದಕ್ಕೆ ನನಗೆ ಫುಲ್ ಟೆನ್ಷನ್ ಆಗೋಗಿತ್ತು. ಸೊ ಅದಕ್ಕೆ ನಮ್ಮ ಅಣ್ಣಂಗೆ ಇವಾಗ ಫೋನ್ ಮಾಡಿ ಹೇಳಿದ್ದೀನಿ, ಅಣ್ಣ ಇದು ಫ್ರ್ಯಾಂಕು. ಸೊ ಇವಾಗ ನಮ್ಮ ಅಣ್ಣಂಗೆ ಒಬ್ಬನಿಗೆ ಗೊತ್ತಿರೋದು, ಬಿಟ್ಟರೆ ನಮ್ಮ ಫ್ರೆಂಡ್ಸ್ಗೆ ಅಷ್ಟೇ ಗೊತ್ತಿರೋದು ಫ್ರ್ಯಾಂಕ್ ಅಂತ. ನಮ್ಮ ಮನೆಗೆ ಇನ್ನೂ ಯಾರಿಗೂ ಗೊತ್ತಿಲ್ಲ ಫ್ರ್ಯಾಂಕ್ ಅಂತ. ಫ್ರ್ಯಾಂಕ್ ಅಂದರೆ ಹೆಂಗೆ ಹೇಳೋದು ಅಂತ ಗೊತ್ತಾಯ್ತಿಲ್ಲ ನನಗೆ. ಫುಲ್ ಎಲ್ಲ ನಂಬಿಟ್ಟವ್ರೆ ಗೈಸ್. ಟ್ರೈ ಮಾಡ್ತೀನಿ. ಫ್ರ್ಯಾಂಕ್ ಅಂತ ಇದೆ, ಟ್ರೈ ಮಾಡ್ತೀನಿ ಗೈಸ್. ಟ್ರೈ ಅಲ್ಲ ಹೇಳ್ತೀನಿ ಗೈಸ್. ಇವಾಗ ನಮ್ಮ ತಂಗಿ ಬರಬೇಕು. ನಮ್ಮ ತಂಗಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. 3 ಗಂಟೆಗೆ ಬರಬೇಕಾಗಿತ್ತು, ಇನ್ನೂ ಬರಲಿಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ನ ಎಂಡ್ ಮಾಡೋಕ್ಕೆ. ನನಗಂತೂ ಭಯ ಆಗ್ತಾಯಿದೆ, ಹೇಗೆ ಎಂಡ್ ಮಾಡೋದು, ಫ್ರ್ಯಾಂಕ್ ಅಂತ ಹೇಗೆ ಹೇಳೋದು ಅಂತ. ಆಮೇಲೆ ನಮ್ಮ ಅಣ್ಣ ಫೋನ್ ಮಾಡ್ಬಿಟ್ಟು ಫ್ರ್ಯಾಂಕ್ ಅದ ಅಂದ್ಬಿಟ್ಟು ನಗ್ತವ್ರು ಜೋರಾಗೆ ಗೈಸ್. ಫಾರ್ ದ ಫಸ್ಟ್ ಟೈಮು ಫ್ರ್ಯಾಂಕ್ನ ಮಾಡ್ತಾಯಿದ್ದೀನಿ. ಫುಲ್ ಭಯ ಆಯ್ತಾಯಿತ್ತು. ಇವಾಗೇನು ಅಷ್ಟೊಂದು ಭಯ ಆಗ್ತಾಯಿಲ್ಲ. ಫ್ರ್ಯಾಂಕ್ ಅಂತ ಹೇಳ್ಬಿಡ್ತೀನಿ. ಸೊ ವೀಡಿಯೋ ಅಪ್ಲೋಡ್ ಮಾಡಿದಾಗ ಎಲ್ಲ ಫ್ಯಾಮಿಲಿಗೆಲ್ಲ ಗೊತ್ತಾಗುತ್ತೆ ಫ್ರ್ಯಾಂಕ್ ಇದು ಅಂತ. ನಮ್ಮ ತಮ್ಮ ಫುಲ್ ಖುಷಿಯಾಗ್ಬಿಟ್ಟು, ನಮ್ಮ ತಮ್ಮ ಅಂದರೆ ನಮ್ಮ ಮಮ್ಮಿ ಅವರ ತಂಗಿ ಮಗ ಫುಲ್ಲು ಖುಷಿ. ಇವಾಗ 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್. ಅವನು ಫುಲ್ ಖುಷಿ ಆಗ್ಬಿಟ್ಟು. ಅವ್ನು ಬಿಗ್ ಬಾಸ್ ಅವ್ನಿಗೆ ಇಷ್ಟ. ಅವ್ನು ಬಿಗ್ ಬಾಸ್ ಮನೆ ನೋಡಬೇಕು ಅಂತ ನಮ್ಮ ಅಣ್ಣ ಹೋಯ್ತಾವನು ಅಂದ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟವನು ಅವನು. ಸೊ ಇವಾಗ ಫೋನ್ ಮಾಡ್ಬಿಟ್ಟು ಅವನು ಅವ್ರ ಮಮ್ಮಿ ಟೀಚರ್ ಅಲ್ವಾ, ಇವಾಗ ಫೋನ್ ಮಾಡ್ಬಿಟ್ಟು ಅವ್ರ ಮಮ್ಮಿ ಟೀಚರು ಅವ್ರ ರೂಮ್ ಕರ್ಕೊಬಂದು ಫೋನ್ ಮಾಡಿಸೋನೆ. ಕುಡಿದು ಮಾತಾಡ್ತೀನಿ ಅಂದ್ಬಿಟ್ಟು ಕಂಗ್ರ್ಯಾಚುಲೇಷನ್ ಅಂತ ಹೇಳವನೆ. ನಾನು ಆವಾಗಲಿಂದ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾಯಿದ್ದೀನಿ ಗೈಸ್. ಫುಲ್ ಫ್ರ್ಯಾಂಕಿ ವಿಡಿಯೋ ಸಾಕಾದಾಗ ಎಂಟರ್ಟೈನ್ಮೆಂಟ್ ಸಾಕಾದಾಗೈತೈತೆ ಗೈಸ್. ಸೊ ಎಲ್ಲ ಫೋನ್ ಮಾಡ್ತೀರಲ್ಲ, ಅವಾಗ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಫೋನು ನನ್ನ ಹತ್ರ ಐತೆ. ಈ ಫೋನಲ್ಲೆಲ್ಲ ಕಾಲ್ ಮಾಡ್ತೀರಲ್ಲ, ಹೆಂಗೆ ಇನ್ನೊಂದು ಕ್ಯಾಮ್ರಾ ಇಲ್ವಲ್ಲ. ಸೊ ಅದಕ್ಕೆ ವೀಡಿಯೋ ಅದು ಕ್ಲಿಪ್ ಹಾಕೋಕ್ಕಾಗಿಲ್ಲ. ಸೊ ಅವ್ರು ವೀಡಿಯೋ ಮಾಡಿದ್ದು ಆ ಕ್ಲಿಪ್ ಇದೊಂದು ಹಾಕ್ತೀನಿ ಗೈಸ್. ಫೈನಲಿ ಫ್ರ್ಯಾಂಕ್ ಮಾಡಿಬಿಟ್ಟೆ. ಸೊ ಇವಾಗ ನಮ್ಮ ತಂಗಿಗೆ ವೆಯ್ಟ್ ಮಾಡ್ತೀನಿ, ನಮ್ಮ ತಂಗಿ ಬರಲಿ ಅಂತ. ತಂಗಿ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ಮಳೆ ಬರೋ ಥರ ಐತೆ, ಸ್ವಲ್ಪ ಮೋಡ ಮುಚ್ಕೊಂಡಿದೆ, ಮಳೆ ಬರೋ ಥರ ಐತೆ. ಸೊ ಬನ್ನಿ ಇವಾಗ ನಮ್ಮ ತಂಗಿಗೆ ವೆಯ್ಟಿಂಗ್ ಗೈಸ್, ವೆಯ್ಟಿಂಗ್. ಬನ್ನಿ ನಮ್ಮ ತಂಗಿ ಬಂದಮೇಲೆ ಅವಳನ್ನ ಹೇಗೆ ಖುಷಿ ಪಡ್ತಾಳೆ ಅಂತ ತೋರಿಸ್ತೀನಿ ಗೈಸ್. ಇವಾಗ ಬಂದು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವಾಗ ಹೇಳ್ತಾರ ನಂಬ್ತಾ ಇಲ್ಲ. ಸೊ ನಮ್ಮ ಮಮ್ಮಿ ತೋರಿಸ್ತವ್ರೆ ಲೆಟ್ರನ್ನ. ಇವಾಗ ನೋಡ್ತಾಳೆ. ಬಾ ಓಪನ್ ಮಾಡುವ, ಬಾ ತಗೋ ಗೈಸ್. ನಂಬ್ತಾ ಇಲ್ಲ ನೋಡಿ, ಇನ್ನೂ ನಂಬ್ತಾ ಇಲ್ಲ. ತಗೋ ಓಪನ್ ಗೈಸ್, ನಂಬ್ತಾ ಇಲ್ಲ. ತಗೋ ಓಪನ್ ಮಾಡ್ತಾವಳೆ. ಅಷ್ಟೊತ್ತಿಂದ ಹೇಳಿದೆ, ನಂಬ್ತಾ ಇಲ್ಲ ಇವಳು. ನೋಡಿ ನೋಡ್ತಾವಳೆ.
ನೋಡಿ ಕಿಚ್ಚ ಸುದೀಪ್ ಸೈನ್ ಹಾಕೋರಲ್ಲಿ. ಇವನೇ ಜೆರಾಕ್ಸ್ ಮಾಡಿಸ್ಕೊಂಡು ತರೋಕಿನ ಬೇಕೆ. ಓ ಗೈಸ್ ನಾನು ಜೆರಾಕ್ಸ್ ಮಾಡ್ಸ್ಕೊತ ಇಲ್ಲ ಕಣ್ಬಿಚ್ಚು ನಂಬ್ತಾ ಇಲ್ಲ ಇನ್ನೂ ಗೈಸ್ ಇವಳು. ಯಾರು ಕೊಟ್ಟಿದ್ದು? ಕೊರಿಯರ್ ಬಂತು, ನಾನು ಇಸ್ಕೊಂಡೆ. ಅಲ್ಲಿ ವಿಡಿಯೋ ಮಾಡ್ಕೊಂಡ್ರು ಬಿಗ್ ಬಾಸ್ ಕಳ್ಸಕ್ಕೆ. ಏನಕ್ಕೆ? ಆಡಿಷನ್ ನಮ್ದಾ ಇನ್ನೂ ನಂಬಿಲ್ಲ ಅವಳು. ಬಿಡುತ್ತಿಂಡ್ರು ನಾಳಕ್ಕೆ ಹೋದಾಗ ಕೊಟ್ಟಿರೋದೇ ಎಷ್ಟು? ಆಡಿಷನ್ಗೆ ಹೋದಾಗ ನಂಬ್ತಾಳೆ ಗೈಸ್. ಇನ್ನೂ ನಂಬಿಲ್ಲ ಅವಳು. ಕಟ್ ಮಾಡ್ತಿಂಡ್ರು ಅವಳು ನಮ್ದೇನಿಲ್ಲ, ನಾಳಕ್ಕೆ ಹೋದಾಗ ಗೊತ್ತಿತ್ತು. ಎಲ್ಲ ಫೋನ್ ಅಷ್ಟೊತ್ತಿಂದ ಎಷ್ಟು ಮೊನ್ನು ಎಷ್ಟು ಕಾಂತರಾಜ್ ಅಂಕಲು ಹರೀಶ್ ಅಂಕಲು ಎಲ್ಲ ಫೋನ್ ಮಾಡಿದರು. ಏನಂದ್ರು? ಎಲ್ಲ ಕಂಗ್ರಾಟ್ಸ್ 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 ಅವ್ರಿಗೆ ಹೆಂಗ್ ಗೊತ್ತೈತಿ? ಹೇಳ್ತು ಮಮ್ಮಿ ಫೋನ್ ಮಾಡಿ. ಅಮ್ಮ ಏನಂತ? ಅಮ್ಮ ಗೈಸ್ ನಮ್ಮ ಅಜ್ಜಿ ಹೇಳಾದ್ಮೇಲೆ ಈಗ ನಗಿತಾವಳೆ ನಮ್ಮ ತಂಗಿ. ನಮ್ಮ ಅಜ್ಜಿ ಇವಾಗ ಬಂತು, ಹೇಳಾದ್ಮೇಲೆ ಈಗ ನಗಿತಾವಳೆ. ಫ್ರ್ಯಾಂಕ್ ವಿಡಿಯೋ ಇದು ಫ್ರ್ಯಾಂಕ್ ವಿಡಿಯೋ. ಅವಳು ಹೇಳ್ದೆ ಈಗ ಕೇಳು. ಫ್ರ್ಯಾಂಕ್ ವಿಡಿಯೋ ತಾನೇ ಇದು, ಅವಳು ಹೇಳಿದ್ದೀನಿ. ಕಲರ್ಸ್ ಕನ್ನಡದಲ್ಲಿ ಫೋನ್ ಮಾಡಿ ಹೋದ್ ನಮ್ಮ ಫ್ರೆಂಡ್ ಮಾತಾಡಿದ್ಕೊಂಡು ಹೋದ್ ನಮ್ಮ ಫ್ರೆಂಡ್ ಮಾತಾಡಿದ್ದು ನಿಜ ಫ್ರ್ಯಾಂಕ್ ಇದು. ಮಾಡು ಮತ್ತೆ ನಿಮ್ಮ ಫ್ರೆಂಡಿಗೆ. ಹಾಂ ನಿಮ್ಮ ಫ್ರೆಂಡು ನಿಜವಾಗ್ಲೂ ಫ್ರ್ಯಾಂಕ್ ಇದು. ಬೇಕಾದ್ರೆ ವಿಡಿಯೋ ತೋರಿಸ್ಲಾ ಈಗಲೂ ಫಸ್ಟಿಂದ ಮಾಡಿರೋ ವಿಡಿಯೋನಾ ಗೈಸ್. ವಿಡಿಯೋ ತೋರಿಸ್ಬಿಟ್ಟು ಫ್ರ್ಯಾಂಕ್ ಅಂತ ಹೇಳ್ತೀನಿ, ವಿಡಿಯೋ ನೋಡ್ಕೊಂಡು ಬರ್ತಾರೆ ಗೈಸ್. ಫೈನಲಿ ನಂಬಿದ್ರು ಫ್ರ್ಯಾಂಕ್ ಅಂತ. ಸೊ ಇದು ಫ್ರ್ಯಾಂಕ್ ವಿಡಿಯೋ, ಯಾವುದೇ ಥರ ರಿಯಲ್ ವಿಡಿಯೋ ಅಲ್ಲ ಇದು. ಫನ್ಗಾಗಿ ಅಷ್ಟೇ, ಯಾವುದೇ ಥರ ರಿಯಲ್ ಅಲ್ಲ ಗೈಸ್. ಇದು ಫೇಕ್ ತೋದು ಪೇಪರು, ಯಾವುದೇ ಥರ ರಿಯಲ್ ಅಲ್ಲ. ಸೊ ಗೈಸ್ ನೀವು ಯಾವುದೇ ಥರ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಅದನ್ನು. ಸೊ ಇದು ಯಾವುದೂ ರಿಯಲ್ ಅಲ್ಲ ಗೈಸ್, ಫೇಕ್ ಅಷ್ಟೇ ಫನ್ಗಾಗಿ. ಸೊ ಇದು ನಮ್ಮ ಇನ್ನೂ ನಂಬ್ತಾ ಇಲ್ಲ. ವಿಡಿಯೋ ತೋರಿಸಾದ್ಮೇಲೆ ನಂಬೋದ್ರು ಗೈಸ್. ಫುಲ್ ನಂಬ್ಕೊಬಿಟ್ಟಿದ್ರು ನಮ್ಮ ಮಮ್ಮಿ. ಇವಾಗ ಸ್ವಲ್ಪ ಬೇಜಾರು ಮಾಡ್ಕೊತಾವ್ರೆ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋ ಒಳ್ಳೊಳ್ಳೆ ವಿಡಿಯೋ ಬಿಡ್ತಾ ಇರ್ತೀನಿ, ಕಂಟೆಂಟ್ ಒಳ್ಳೊಳ್ಳೆ ಕಂಟೆಂಟ್ ಬಿಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. 50 ಸಬ್ಸ್ಕ್ರೈಬರ್ ಆದರೆ ಇನ್ನೂ ಸಾಕಾಗಿರೋ ವಿಡಿಯೋ ತಗೋತೀನಿ. ಸೊ 50 ಸಬ್ಸ್ಕ್ರೈಬರ್ ಆದಷ್ಟು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.